ಹಾಯ್ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ, ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಇದೆ, ಇನ್ನೂ ತುಂಬಾ ಡೌಟ್ಸ್ ಇದೆ, ಒಬ್ಬೊಬ್ಬರಿಗೆ ಬಂದಿಲ್ಲ. ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ಥಂಬ್ನೇಲ್ ಅಲ್ಲಿ ನೋಡಿರೋ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಬಗ್ಗೆ ನಿಮ್ಮ ಕಮೆಂಟ್ಸ್ಗೆ ನನ್ನ ಉತ್ತರ. ಸೊ ಆಲ್ರೆಡಿ ಎಲ್ರಿಗೂ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಬನ್ನಿ, ಗೃಹಲಕ್ಷ್ಮಿದು ಇನ್ನು ಯಾರ್ಯಾರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಡೌಟ್ ಕ್ಲಿಯರ್ ಮಾಡ್ತೀನಿ. ಮತ್ತೆ ನಿಮ್ಮ ಕಮೆಂಟ್ಸ್ ಗಳಿಗೆ ನಾನು ರಿಪ್ಲೈ ಕೊಡಕ್ ಆಗಿಲ್ಲ ಅಂತ ನಾನು ನೇರವಾಗಿ ಉತ್ತರ ಕೊಡಕ್ ಬಂದಿದ್ದೇನೆ. ಓಕೆನಾ? ಮತ್ತೆ BPL ಕಾರ್ಡ್ಗೆ ನಿಮ್ಮೆಲ್ರಿಗೂ ಡೌಟ್ಗಳು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. KYC ಹೇಗೆ, ಏನು, ಎತ್ತ ಅಂತ 2 ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನಾನಿಲ್ಲಿ ಮೇಲೆ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆ ವಿಡಿಯೋಗೆ ಹೋಗಿ ರೀಚ್ ಆಗ್ತೀರಾ. ನೀವು ಡೈರೆಕ್ಟ್ ನೋಡ್ಬೋದು, ಹುಡ್ಕೋ ಬದಲು ಮೇಲೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಿದ್ರೆ ನೀವು ಡೈರೆಕ್ಟ್ ಆಗಿ ನೀವು ನೋಡ್ಬೋದು. ಆ ವಿಡಿಯೋನೇ ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಅಂದ್ರೆ ರೇಷನ್ ಕಾರ್ಡು KYC ಬಗ್ಗೆ, BPL ಕಾರ್ಡ್ KYC ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ ಆ ವಿಡಿಯೋನ ಕ್ಲಿಕ್ ಮಾಡ್ಬೋದು, ನೋಡ್ಬೋದು. ಮತ್ತೆ ವಿಡಿಯೋ ಲಾಸ್ಟ್ ಅಲ್ಲೂ ಕೊಟ್ಟಿರ್ತೀನಿ, ಅಲ್ಲೂ ನೀವು ಕ್ಲಿಕ್ ಮಾಡಿ ನೋಡ್ಬೋದು ಏನ್ ಡೌಟ್ಸ್ ಇದೆ ಅಂತ. ಮತ್ತೆ ಗೃಹಲಕ್ಷ್ಮಿದೂ ಯಾವಾಗ ಬಂದಿದೆ ಅಂತ ನಿಮ್ಗೆ ಬೇಕಾದ್ರೆ ಡೈರೆಕ್ಟ್ ನಾನು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಮೇಲೆ ಕೊಟ್ಟಿರ್ತೀನಿ. ಅದನ್ನ ಡೈರೆಕ್ಟ್ ನೀವು ಕ್ಲಿಕ್ ಮಾಡಿದಿದ್ರೆ ನೀವು ಡೈರೆಕ್ಟ್ ಹೋಗಿ ನೋಡ್ಬೋದು. ನಿಮ್ಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಆ ತರ ನಾನು ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ನೋಡಿ ಅಂತ ಹೇಳ್ತಾ ಬನ್ನಿ. ಗೃಹಲಕ್ಷ್ಮಿ ಬಗ್ಗೆ ಯಾಕೆ ಡೌಟ್ಸ್, ತುಂಬಾ ಡೌಟ್ಸ್ ಇದೆ ಅಲ್ಲ ನಿಮ್ಗೆಲ್ಲ, ಯಾಕೆ ಡೌಟ್ಸ್ ಬರ್ತಾ ಇದೆ? ಓಕೆನಾ? ಬನ್ನಿ. ಫಸ್ಟ್ ಇದು ರೀಸೆಂಟ್ ಆಗಿರೋ ಕಮೆಂಟ್ಸ್ ನನಗೆ, ಆಯ್ತಾ? ಓಲ್ಡ್ ಕಮೆಂಟ್ಸ್ ಅಲ್ಲ, ರೀಸೆಂಟ್ ಆಗಿರೋದು ಒಂದು 5 ಕಮೆಂಟ್ ಇದ್ದೀನಿ ರೀಸೆಂಟ್ ಆಗಿ. ಯಾಕಂದ್ರೆ ಫಸ್ಟ್ ಅವ್ರದ್ದು ಸಾಲ್ವ್ ಆಗಲಿ ಎಲ್ಲ ಒಂದೇ ಸರಿ ನನ್ಗೂ ಇದಾಗುತ್ತೆ. ಸೊ ಹಂಗಾಗಿ ಒಂದು 5 ಕಮೆಂಟ್ಸ್ ರೀಸೆಂಟ್ ಆಗಿರೋದು ನಾನು ತೆಗ್ದಿದ್ದೀನಿ. ಡೈರೆಕ್ಟ್ ಅವರವರ ಹೆಸರು ತಗೊಂಡು ಹೇಳ್ತೀನಿ, ಓಕೆನಾ? ಇವರು ಬಂದ್ಬಿಟ್ಟು ಪದ್ಮಜಾ ಬಿ ಅಂತ, ಶ್ರೀನಿವಾಸ್ಪುರ ಇವರ ಊರು ಪದ್ಮಜಾ ಬಿ ಅಂತ. ಇವರ ಊರು ಬಂದ್ಬಿಟ್ಟು ಶ್ರೀನಿವಾಸ್ಪುರ. ಇವರು ಇನ್ನ ಬಂದೇ ಇಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಮೇ ಬಿ ಇವರಿಗೆ 31, 32 ಅಂದ್ರೆ 30ನೇ ಕಂತು, 32ನೇ ಕಂತು ಎರಡೂ ಬಂದಿಲ್ಲ ಅನ್ಸುತ್ತೆ. ಮ್ಯಾಮ್ ಏನ್ ಮಾಡಿ ಗೊತ್ತಾ, ಈ ಲಾಸ್ಟ್ ಏನ್ ಹಾಕಿದ್ರು ಅಮೌಂಟು ಒಬ್ಬೊಬ್ರಿಗೆ ಮೆಸೇಜ್ ಬಂದಿಲ್ಲ. ಓಕೆನಾ? ಮೆಸೇಜ್ ಬಂದಿಲ್ಲ ಅಂದ್ರೂ ಬಂದಿಲ್ಲ ಅಂತ ಹಂಗೆ ಮನೇಲಿ ಇರ್ಬೇಡಿ. ಒಂದ್ಸಾರಿ ಹೋಗಿ ಬ್ಯಾಂಕ್ ವಿಸಿಟ್ ಕೊಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವನ್ ನನ್ಗೂ ಕೂಡ ಈ ಸಾರಿ ಮೆಸೇಜ್ ಬಂದಿರ್ಲಿಲ್ಲ, ಬಟ್ ನಾನು ಚೆಕ್ ಮಾಡಿದಾಗ ಆಲ್ರೆಡಿ ಕ್ರೆಡಿಟ್ ಆಗಿತ್ತು. ಹಂಗಾಗಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿ, ನಾನು ಬ್ಯಾಲೆನ್ಸ್ ಫೋನ್ ಪೇ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನ ಚೆಕ್ ಮಾಡಿದಾಗ ನನಗೆ ಆಲ್ರೆಡಿ ಕ್ರೆಡಿಟ್ ಆಗಿತ್ತು. ಸೊ ಹಂಗಾಗಿ ನೀವು ಒಂದ್ಸಾರಿ ಯಾರಿಗೂ, ಇವಾಗ ತುಂಬಾ ಜನ ಫೋನ್ ಪೇ ಇರಲ್ಲ. ಸೊ ಹಂಗಾಗಿ ಇವಾಗ ಒಬ್ಬೊಬ್ರದ್ದು ಅಕೌಂಟ್ ಏನಿರುತ್ತೆ, ಫೋನ್ ಪೇ ಅಕೌಂಟೇ ಬೇರೆ ಇರುತ್ತೆ, ಇನ್ನ ಗೃಹಲಕ್ಷ್ಮಿ ಬರೋ ಅಕೌಂಟೇ ಬೇರೆ ಆಗಿರುತ್ತೆ. ಸೊ ಹಂಗಾಗಿ ನೀವು ಮೆಸೇಜ್ ಬಂದಿಲ್ಲ ಅಂತ ಹಂಗೆ ಇರಬೇಡಿ. ಯಾರಿಗೂ ಮೆಸೇಜ್ ಬಂದಿಲ್ಲ ಈ ಸಾರಿ, ನೀವು ಬ್ಯಾಂಕ್ಗೆ ಹೋಗಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ವಿನುತಾ ಆಚಾರ್ಯ ಅಂತ. ಇವರಿಗೆ ಡೌಟ್ ಇದೆ, ಮೇ ಬಿ ಇವರಿಗೆ ಫಸ್ಟ್ ಇಂದಾನು ಬಂದಿಲ್ಲ ಅನ್ಸುತ್ತೆ. ಮ್ಯಾಮ್ ನಂದು ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಸೆಂಟ್ರಲ್ ಸ್ಟಾಪ್ ಆಗಿದೆಯಾ ಅಥವಾ ಫಸ್ಟ್ ಇಂದಾನೇ ಬಂದಿಲ್ವಾ ಅಂತ ಕ್ಲಿಯಾರಿಟಿ ಕೊಡಿ, ಓಕೆನಾ? ವಿನುತಾ ಆಚಾರ್ಯ ಅಂತ ಇವರು. ಮ್ಯಾಮ್ ಗೌರ್ಮೆಂಟ್ ಜಾಬ್ ಹಸ್ಬೆಂಡ್ಗೆ, ಅಂದ್ರೆ ಇವ್ರು ಹೇಳ್ತಾ ಇರೋದು ಗೌರ್ಮೆಂಟ್ ಜಾಬ್ ಇರೋ ಹಸ್ಬೆಂಡ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ವಾ ಅಂತ. ಎಲ್ಲಾನು ಅಪ್ಲೈ ಮಾಡಿದ್ದಾರೆ, ಸುಮಾರು ಜನ ಗೌರ್ಮೆಂಟ್ ಜಾಬ್ ಇರೋರ್ಗುನು ಬರ್ತಾ ಇದೆ, ಸ್ವಂತ ಮನೆ ಇರೋರ್ಗುನು ಬರ್ತಾ ಇದೆ. ಇನ್ ಸ್ವಲ್ಪ ಜನ ಏನಂದ್ರೆ IT ಪೇ ಮಾಡ್ತಾ ಇರ್ತಾರೆ, ಅವ್ರಿಗೂ ಬರ್ತಾ ಇದೆ. ಏನೋ ನಿಮ್ಮ ಬ್ಯಾಡ್ ಲಕ್ ಅನ್ಸುತ್ತೆ. ಏನಾದ್ರೂ ಅಪ್ಲೈ ಮಾಡುವಾಗ IT ಪೇಯರ್ ಅಂತ ಬರ್ತಾ ಇರುತ್ತೆ, ಇಲ್ಲ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುತ್ತೆ. ನೀವು ಅಪ್ಲೈ ಮಾಡಿ ಬಿಟ್ಟಾಗ ನೀವು ಅಪ್ಲೈ ಮಾಡಿರ್ತೀರಾ, ಬಟ್ ಅದು ಬಂದಿರಲ್ಲ ನಿಮ್ಗೆ ಅಮೌಂಟು.
ಸೊ ಅದು ಚೆಕ್ ಮಾಡಕ್ ಹೋದಾಗ ನೀವು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಬಂದಿರಲ್ಲ. ಅರ್ಧಕ್ಕೆ ಸ್ಟಾಪ್ ಆಗಿದೆಯಾ ಅಥವಾ ಫಸ್ಟಿಂದ ಬಂದಿರಲ್ಲ ಅಂದ್ರೆ ಎಸ್ ನೀವು ಟ್ಯಾಕ್ಸ್ ಪೇಯರ್ ಅಂತ ಬಂದಿರಲ್ಲ. ಓಕೆನಾ? ಅರ್ಧಕ್ಕೆ ಸ್ಟಾಪ್ ಆಗಿದ್ದಿದ್ರೆ ಇಲ್ಲ, ಖಂಡಿತ ಬರುತ್ತೆ. ಸೆಂಟ್ರಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ನಿಮ್ಗೆ ಮತ್ತೆ ಬಂದಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದ್ಸರಿ ನಂದು ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಖಂಡಿತ ರಿಪ್ಲೈ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತೆ ನಾಗರಾಜ್ ಅಂತ, ಇದು ರೀಸೆಂಟ್ ಆಗಿರೋ ಕಮೆಂಟ್ಸು ನನಗೆ. ಓಕೆನಾ? ನಾಗರಾಜ್ ಅಂತ ನೋ ಅಂತ ಬರ್ದಿದ್ದಾರೆ, ನೋ ಅಂತ ಬರ್ದಿದ್ದಾರೆ ಬರೀ ಸರ್, ಅಥವಾ ಈ ಸಾರಿ ಬಂದಿಲ್ಲ ಅಂತ ತಿಳ್ಕೊಳ್ಳ. ನೀಟಾಗಿ ಹಾಕಿ ಕಮೆಂಟು, ಅದಕ್ಕೆ ರಿಪ್ಲೈ ಕೊಡಕ್ಕೆ ಖಂಡಿತ ನಾನು ಟೈಮ್ ತಗೊಂಡು ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮತ್ತೆ ಇನ್ನ ಯಾರಪ್ಪ ಅಂದ್ರೆ ಇವರು ಲಕ್ಷ್ಮಯ್ಯ ಇವರು ತುಮಕೂರಿಂದ. ಓಕೆನಾ? ಇವರು ಬಂದ್ಬಿಟ್ಟು ಕಮೆಂಟ್ ಮಾಡಿರೋದು ತುಮಕೂರಿಂದ. ಮ್ಯಾಮ್ 32ನೇ ಕಂತು ಇವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 31ನೇ ಕಂತು ಇವರಿಗೆ ಬಂದಿದೆ, ಅಂದ್ರೆ 2,000 ಬಂದಿದೆ. 32ನೇ ಕಂತು ಅಂದ್ರೆ ಇನ್ನ 2,000 1 ವಾರ ಡಿಸ್ಟೆನ್ಸ್ ಅಲ್ಲಿ ಏನ್ ಹಾಕಿದಿದ್ರು ಅವರು, ಅದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಬರುತ್ತೆ ಸರ್, ವೇಟ್ ಮಾಡಿ. ಯಾಕಂದ್ರೆ ಇನ್ನು 33ನೇ ಕಂತು ಏನಿದೆ ಅದನ್ನು ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅದ್ರ ಜೊತೆಗೆ ಬರಬಹುದು, ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರು ಡಿಸಪಾಯಿಂಟ್ ಆಗಬೇಡಿ, ಎಲ್ರಿಗೂ ಖಂಡಿತ ಅಮೌಂಟ್ ಬರುತ್ತೆ. ಓಕೆನಾ? ಮತ್ತೆ ಇವರು ರಾಯಪ್ಪ ಹಡ್ಪದ್ ಅಂತ ಲಾಸ್ಟ್ ಟೈಮ್ ಇವರು ಕಮೆಂಟ್ ಹಾಕಿದಿದ್ರು. ಆಕ್ಚುಲಿ ನನಗೆ ಏನಂದ್ರೆ 30, 31, 32 ಮೂರೂ ಬಂದಿಲ್ಲ ಅಂತ ಹಾಕಿದಿದ್ದು. ಬಟ್ ಈ ಸಾರಿ ಬಂದ್ಬಿಟ್ಟು 31, 32 ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಲಕ್ಷ್ಮಯ್ಯ ಅವರಿಗೆ ಹೇಗೆ ಪ್ರಾಬ್ಲಮ್ ಇದೆ ಇವ್ರಿಗೂ ಹಾಗೆ ಪ್ರಾಬ್ಲಮ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ 31ನೇ ಕಂತ ಅಮೌಂಟ್ ಬಂದಿದೆ, 32ನೇದು ಬಂದಿಲ್ಲ, 33ನೇದು ಇನ್ನು ಯಾರಿಗೂ ಬಂದೇ ಇಲ್ಲ. ಏನೋ 100ಗೆ ಒಬ್ರಿಗೆ ಮಾತ್ರ ಬಂದಿದೆ, 33 ಕಂತುನು ಬಂದಿದೆ. ಇನ್ನೆಲ್ಲರೂ ನೀವು ಟೆನ್ಷನ್ ತಗೊಳಕ್ ಸ್ಟಾರ್ಟ್ ಮಾಡ್ತೀರಾ. 33ನೇ ಕಂತುನು ಬಂದಿದೆ ಅಂದ್ರೆ 100% ಅಲ್ಲಿ 1% 1 ಭಾಗ ಮಾತ್ರ ಬಂದಿದೆ. ಸೊ ಹಂಗಾಗಿ ಯಾರು ಟೆನ್ಷನ್ ತಗೋಬೇಡಿ, ಆಲ್ಮೋಸ್ಟ್ ಎಲ್ರಿಗೂ ಬಂದಿಲ್ಲ, ಬರೀ 1% ಜನಕ್ಕೆ ಮಾತ್ರ 3 ಕಂತುನು ಕ್ರೆಡಿಟ್ ಆಗಿದೆ. ಸೊ ಹಂಗಾಗಿ ವೇಟ್ ಅಂಡ್ ವಾಚ್ ಸರ್. 32, 33 ಎರಡು ಒಂದೇ ಸಾರಿ ನಿಮ್ಗೆ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಓಕೆನಾ? ಮತ್ತೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಓಕೆನಾ? ಮತ್ತೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು. ಮತ್ತೆ ಡೇ ಬೈ ಡೇ ನನ್ನ ವಿಡಿಯೋಸ್ ನೋಡಿ, ನನ್ನ ವಿಡಿಯೋಗಳಿಗೆ ನಂಬಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಸುಮಾರು ಬೇರೆ ವಿಡಿಯೋಸು ಮಾಡ್ತಾ ಇರ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸುಮಾರು ಕಾಲ್ ಮಾಡಿದ್ದಾರೆ, ಅಂದ್ರೆ ಜಾಬ್ ಎಲ್ಲಾ ರೀತಿ ಜಾಬ್ನು ಕಾಲ್ ಮಾಡಿದ್ದಾರೆ. ಸೊ ಹಂಗಾಗಿ ಮುಂಬರುವ ವಿಡಿಯೋಗಳು ಸ್ವಲ್ಪ ಅದಾಗಿರುತ್ತೆ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ನೀವಿಲ್ಲದಿದ್ರು ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ